ಕೊಂಡಾಡುವ ಚಿಂತೆಯ ಮರೆತು ನಲಿದಾಡುವ ಕೊಂಡಾಡುವ 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 ಕೊಂಡಾಡುವ ಚಿಂತೆಯ ಮರೆತು ನಲಿದಾಡುವ ಕರೆದೊಡನೆ ಬಲಿ ಬರುವ ಕೊರತೆಯಲ್ಲ ನೀಗಿಸುವ 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 ಆಸೆಯಿಂದ ಹುಡುಕಿದರೆ ಹೃದಯದಲ್ಲಿ ಬರುವ ನೀ ಆಸೆಯಿಂದ ಹುಡುಕಿದರೆ ಹೃದಯದಲ್ಲಿ ಬರುವ ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು ನಲಿದಾಡುವ 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 ಮನ ಮರುಗಿ ಮನ್ನಿಸುವ ಪಾಪವೆಲ್ಲ ನೀಗಿಸುವ 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 ನಿನಗಾಗಿ ಕೋಡಿರುವ ಓಡಿವ ನನ್ನ ಮಗನೇ ನಿನಗಾಗಿ ಕೋಡಗಿರುವ ಓಡಿವ ನನ್ನ ಮಗನೇ ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು ನಲಿದಾಡುವ 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 ಕಣ್ಣೀರಲ್ಲ ಓಡಿಸುವನು ಕರ ಹಿಡಿದು ನಡೆಸುವ ಹಿಂದೆ ಆಸೆಯಲ್ಲ ಬಯಕೆಯಲ್ಲ ಹಿಂದೆ ಪೂರೈಸುವ
ಚಿಂತೆಯ ಮರೆತು ನಲಿದಾಡುವ ಕೊಂಡಾಡುವ ಕೊಂಡಾಡುವ 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 ಚಿಂತೆಯ ಮರೆತು ನಲಿದಾಡುವ ರೋಗವನ್ನು ನೀಗಿಸುವ ಕ್ಷಣದಲ್ಲೇ ಸುಖ ಕೊಡುವ 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 ದೆವ್ವಗಳೆಲ್ಲ ನಡುಗುವವು ಉನ್ನತನ ಸನ್ನಿಧಿಯಲ್ಲಿ ದೆವ್ವಗಳೆಲ್ಲ ನಡುಗುವವು ಉನ್ನತನ ಸನ್ನಿಧಿಯಲ್ಲಿ ಯೇಸು ರಾಜ ಬಂದಿರುವನು ನಾವೆಲ್ಲ ಕೊಂಡಾಡುವ ಕೈ ತಟ್ಟಿ ನಲಿದಾಡುವ ನಮ್ಮ ಯೇಸು ರಾಜ ಬಂದಿರುವನು ಕೊಂಡಾಡುವ ಕೈ ತಟ್ಟಿ ನಲಿದಾಡುವ ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು 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 ನಲಿದಾಡುವ ಟಾಟಾ ಸೈತಾನ್ಗೆ ಟಾಟಾ ಟಾಟಾ ಜಗಳಕ್ಕೆ ಟಾಟಾ ಟಾಟಾ ಚೈತನ್ಗೆ ಟಾಟಾ ಟಾಟಾ ಜಗಳಕ್ಕೆ ಟಾಟಾ ಟಾಟಾ ಸೈತಾನ್ಗೆ ಟಾಟಾ ಟಾಟಾ ಜಗಳಕ್ಕೆ ಟಾಟಾ ಟಾಟಾ ಸೈತಾನ್ಗೆ ಟಾಟಾ ಟಾಟಾ ಜಗಳಕ್ಕೆ ಟಾಟಾ ಟಾಟಾ ಸೈತಾನ್ಗೆ ಟಾಟಾ ಟಾಟಾ ಜಗಳಕ್ಕೆ ಟಾಟಾ ಚಿಂತೆಗೆ ಟಾಟಾ ಕಣ್ಣೀರಿಗೆ ಟಾಟಾ ಭಯಕ್ಕೆಲ್ಲ ಟಾಟಾ ಪಾಪಕ್ಕೆಲ್ಲ ಟಾಟಾ ಚಿಂತೆಗೆ ಟಾಟಾ ಕಣ್ಣೀರಿಗೆ ಟಾಟಾ ಭಯಕ್ಕೆಲ್ಲ ಟಾಟಾ ಪಾಪಕ್ಕೆಲ್ಲ ಟಾಟಾ ಚಿಂತೆಗೆ ಟಾಟ ಕಣ್ಣೀರಿಗೆ ಟಾಟ ಭಯಕ್ಕೆಲ್ಲ ಟಾಟ ಪಾಪಕ್ಕೆಲ್ಲ ಟಾಟ ಟಾಟಾ ಸೈತಾನ್ಗೆ ಟಾಟಾ ಟಾಟಾ ಜಗಳಕ್ಕೆ ಟಾಟಾ ಟಾಟಾ ಸೈತಾನ್ಗೆ ಟಾಟಾ ಟಾಟಾ ಜಗಳಕ್ಕೆ ಟಾಟಾ ಟಾಟಾ ಸೈತಾನ್ಗೆ ಟಾಟಾ ಟಾಟಾ ಜಗಳಕ್ಕೆ ಟಾಟಾ ಚಿಂತೆಗೆ ಟಾಟಾ ಕಣ್ಣೀರಿಗೆ ಟಾಟಾ ಭಯಕ್ಕೆಲ್ಲ ಟಾಟಾ ಪಾಪಕ್ಕೆಲ್ಲ ಟಾಟಾ ಚಿಂತೆಗೆ ಟಾಟಾ ಕಣ್ಣೀರಿಗೆ ಟಾಟಾ ಭಯಕ್ಕೆಲ್ಲ ಟಾಟಾ ಪಾಪಕ್ಕೆಲ್ಲ ಟಾಟಾ ಚಿಂತೆಗೆ ಟಾಟ ಕಣ್ಣೀರಿಗೆ ಟಾಟ ಭಯಕ್ಕೆಲ್ಲ ಟಾಟ ಪಾಪಕ್ಕೆಲ್ಲ ಟಾಟ ಚಿಂತೆಗೆ ಟಾಟ ಕಣ್ಣೀರಿಗೆ ಟಾಟ ಭಯಕ್ಕೆಲ್ಲ ಟಾಟ ಪಾಪಕ್ಕೆಲ್ಲ ಟಾಟ ಚಿಂತೆಗೆ ಟಾಟ ಕಣ್ಣೀರಿಗೆ ಟಾಟ ಭಯಕ್ಕೆಲ್ಲ ಟಾಟ ಪಾಪಕ್ಕೆಲ್ಲ ಟಾಟ
Hosanna. Hallelujah. Hallelujah. Hosanna, Hosanna, Hallelujah. ಎಲ್ಲ ಕೈ ಮೇಲೆ, ಎಲ್ಲ ಕೈ ಮೇಲೆ. Hosanna, Hosanna. Hallelujah. Hallelujah. Hosanna, Hosanna. Hallelujah, Hallelujah. Hosanna, Hosanna. Hallelujah. Hallelujah. ಕೈ ಮೇಲೆ, ಕೈ ಮೇಲೆ. Hey, 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 hey. Hey, hey, ರಜುಮ್ಮ. ಅಲೆ. ಎಳೆ. Hey, 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 hey. Hey, hey, ರಜುಮ್ಮ. ಅಲೆ. ಎಳೆ. ನನ್ನ ಪ್ರಿಯ ದೇವ ಮಕ್ಕಳೇ, ಈ ಮಾರ್ಚ್ ತಿಂಗಳಲ್ಲಿ ನಾವು ಕಾಲಿಟ್ಟಿದ್ದೇವೆ. ದೇವರು ಮಹತ್ತರವಾದ ಒಂದು ಆಶೀರ್ವಾದವನ್ನು ನಮ್ಮ ಮನೆಗಳ ಮೇಲೆ ಅವರು ಬಿಡುಗಡೆ ಮಾಡ್ತಾರೆ. ದಿಸ್ ಮಂತ್ ಈಸ್ ಅ ಮಂತ್ ಆಫ್ ಬ್ಲೆಸ್ಸಿಂಗ್. ದ ಲಾರ್ಡ್ ವಿಲ್ ಗೋಯಿಂಗ್ ಟು ರಿಲೀಸ್ ಅ ಸೂಪರ್ ನ್ಯಾಚುರಲ್ ಬ್ಲೆಸ್ಸಿಂಗ್ಸ್ ಫಾರ್ ಯು. ದೇವರು ನಿಮ್ಮ ಜೀವನದಲ್ಲಿ ನೀವು ನೆನೆಸೋದಕ್ಕಿಂತ ಬೇಡೋದಕ್ಕಿಂತ ಅತ್ಯಧಿಕವಾಗಿ ಯೂಟ್ಯೂಬಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀರಾ. ನಿಮ್ಮ ಮನೆಗಳಲ್ಲಿ, ನಿಮ್ಮ ವ್ಯಾಪಾರಗಳಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ ದೇವರು ದೊಡ್ಡ ದೊಡ್ಡ ಆಶೀರ್ವಾದವನ್ನು ಅವರು ಬಿಡುಗಡೆಗೊಳಿಸೋದಕ್ಕೆ ಅವರು ಶಕ್ತರಾಗಿದ್ದಾರೆ. ಅವರ ಕೈಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಲೂಕ ಸುವಾರ್ತೆ 5ನೇ ಅಧ್ಯಾಯ ವಾಕ್ಯ 3 ಹೇಳುತ್ತೆ, ಬೆಸ್ತರು ಆ ದೋಣಿಗಳಲ್ಲಿ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಾ ಇದ್ದರು. ಆ ದೋಣಿಗಳಲ್ಲಿ ಸೀಮೋನ ಒಂದು ದೋಣಿನ ಹತ್ತಿ ದಡದಿಂದ ಸ್ವಲ್ಪ ನೂಕಬೇಕೆಂದು ಆತನು ಕೇಳಿಕೊಂಡನು. ತರುವಾಯ ಯೇಸು ಆ ದೋಣಿಯೊಳಗೆ ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದರು. ಮಾತನಾಡುವುದನ್ನು ಮುಗಿಸಿದ ಮೇಲೆ, ಪ್ರಸಂಗ ಎಲ್ಲ ಮುಗಿದ ಮೇಲೆ ಸೀಮೋನ್ ಪೇತ್ರನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸು, ಮೀನು ಬೇಟೆಗಾಗಿ ನಿನ್ನ ಬಲೆಗಳನ್ನು ಹಾಕು ಎಂದು ಹೇಳಿದರು. ಅದಕ್ಕೆ ಪೇತ್ರನು, ಸ್ವಾಮಿ, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದರು, ನಮಗೆ ಒಂದೇ ಒಂದು ಮೀನು ಸಿಕ್ಕಲಿಲ್ಲ. ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಎಂದು ಹೇಳಿದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಆ ಬಲೆಗಳು ಹರಿದು ಹೋಗುವಷ್ಟು ಮಟ್ಟಿಗೆ ಆಶೀರ್ವಾದ ತಂದರು. Hallelujah. The net was tearing and the boat was sinking. ಆ ಬಲೆಯು ಹರಿಯುವಾಗ ಆಯಿತು, ದೋಣಿಯು
ಮುಳುಗುವ ಹಾಗೆ ಆಗೋಯ್ತು ಅಂತ ಹೇಳ್ತಾರೆ. ನನ್ನ ಪ್ರಿಯ ದೇವ ಮಕ್ಕಳೇ, ಇವತ್ತು ನಿಮ್ಮ ಜೀವನದಲ್ಲಿ ಇದುವರೆಗೆ ಬರದೇ ಇರತಕ್ಕಂಥ ಒಂದು ದೊಡ್ಡ ಆಶೀರ್ವಾದವನ್ನು ಅಪ್ಪ ನಮಗೆ ಬಿಡುಗಡೆ ಮಾಡೋಕ್ಕೆ ಅವರು ಶಕ್ತರಾಗಿದ್ದಾರೆ. ಎಲ್ಲಿವರೆಗೂ ನಾವು ಆಗಲ್ಲ ಅಂತ ಹೇಳ್ಕೊಂಡು ಕೂತಿರ್ತೀವಿ, ಅಲ್ಲಿಂದ ನಮ್ಮ ಜೀವನದಲ್ಲಿ ಅವರ ಆಶೀರ್ವಾದವನ್ನು ತೆಗೆದುಕೊಂಬರೋಕ್ಕೆ ಅವರು ಸರ್ವಶಕ್ತರಾಗಿದ್ದಾರೆ. ಚಪ್ಪಾಳೆ ಬರಲಿ, ದೇವರಿಗೆ ಸ್ತೋತ್ರ ಬಲಿಯೊಂದಿಗೆ ಆಶೀರ್ವಾದ ನಮ್ಮ ಜೀವನದಲ್ಲಿ ಬರೋ ಹಾಗೆ ನಾವು ಪ್ರಯತ್ನ ಮಾಡಬೇಕು. ಯಾವಾಗ ನಮ್ಮ ಜೀವನದಲ್ಲಿ ದೇವರ ಇದೆಲ್ಲ ಆಗಲ್ಲ ಅಂತ ಹೇಳಿ ನಾವು ಕೂತ್ಕೊಂಡ್ಬಿಡ್ತೇವೆ, ಅಲ್ಲಿ ಆಗೋದಿಲ್ಲ. ನೋಡಿ, ಪೇತ್ರನಿಗೆ ಎಷ್ಟೋ ತಿಂಗಳಗಟ್ಟಲೆ ಅವನಿಗೆ ವ್ಯಾಪಾರ ಇಲ್ಲ, ಮೀನು ಸಿಗ್ತಾ ಇಲ್ಲ, ಕಷ್ಟದಲ್ಲಿದ್ದಾನೆ, ಕಣ್ಣಲ್ಲಿದ್ದಾನೆ, ಸಾಲದ ಇಕ್ಕಟ್ಟಲ್ಲಿದ್ದಾನೆ, ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು ಅವನಿಗೆ ಗೊತ್ತಾಗ್ತಾ ಇಲ್ಲ. ಅವನು ಹೇಳ್ತಾನೆ, ಆ ಮೀನುಗಳು ತೊಳೆದು ಇನ್ನೇ ಬೇಡ, ಜೀವನವೇ ಬೇಡ ಅಂತ ಹೇಳಿ ಅವನು ಏನು ಮಾಡ್ತಾನೆ, ವೈಂಡಿಂಗ್ ಅಪ್ ಅಂತ ಹೇಳ್ತಾರೆ, ಬಲೆಗಳನ್ನ ಅವರು ತೊಳಿತಾ ಇದ್ರು. ಇವತ್ತು ನಿಮ್ಮ ಜೀವನದಲ್ಲಿ ಮಾರ್ಚ್ ತಿಂಗಳಲ್ಲಿ ಒಂದು ವೇಳೆ ಬಲೆ ತೊಳೆಯುವಂಥ ಸ್ಥಿತಿ, ವ್ಯಾಪಾರ ಇನ್ನು ಬೇಡ, ಆಟೋ ಓಡಿಸೋದು ಬೇಡ, ಕಾರು ಓಡಿಸೋದು ಬೇಡ, ಇನ್ನು ಮನೆ ಕಟ್ಟೋದು ಬೇಡ, ಇನ್ನು ಎಲ್ಲೂ ಹೋಗೋದು ಬೇಡ, ನಮ್ಮ ಜೀವನ ಇಲ್ಲಿಗೆ ಮುಗಿದೋಯ್ತು ಅನ್ನುವಂಥ ಒಂದು ಮುಕ್ತಾಯ ಸ್ಟೇಜ್ಗೆ ಬಂದು ನಿಲ್ಲಬೇಡಿ. ಒಂದು ವೇಳೆ ಆ ರೀತಿ ಇರ್ಬೋದು ನೀವು. ಆ ರೀತಿಯಾದ ಸ್ಥಿತಿ ಇದ್ದಾಗ ದೇವರು ಹೇಳ್ತಾರೆ, ಮಗನೇ ನನ್ನ ಆಶೀರ್ವಾದ ಮಾಡೋಕ್ಕೆ ಬರ್ತಂತೇಳಿ ದೇವರು ಇವನ ಆಶೀರ್ವಾದ ಮಾಡೋಕ್ಕೇನೆ ಇವನ ಹತ್ರ ಬರ್ತಾನೆ. ನೋಡಿ, ಎಷ್ಟೋ ಜನ ಬಡವರಿದ್ರು, ಆದರೆ ಇವನ ಹತ್ರ ಯಾಕೆ ಬಂದರು? ಇವನು ಕೊಡಕ್ಕೆ ರೆಡಿ ಇದ್ದ. ಅನಿತಾ ಅವರೇ, ಏನು ಕೊಡಕ್ಕೆ ರೆಡಿ ಇದ್ದ? ತನ್ನ ದೋಣಿಯನ್ನೇ ಕೊಟ್ಟ ಅವನು ಬೀಜವಾಗಿ. ಅವ್ರು ಕುರಿ ಕೊಟ್ಟರು ಇಸ್ರಾಯೇಲ್ ಮಕ್ಕಳು, ಇವನು ತನ್ನ ದೋಣಿನೇ ಕೊಡ್ತಾ. ಏನಕ್ಕೆ ಕೊಟ್ಟ? ಆ ದೋಣಿಯಲ್ಲಿ ಕೂತ್ಕೊಂಡು ಏಸಪ್ಪ ಪ್ರಸಂಗ ಮಾಡೋಕ್ಕೆ ಕೊಟ್ಟ. ಯಾಕೆ? ಖಾಲಿ ದೋಣಿ, ಏನೂ ಇಲ್ಲ. He has given his empty boat as a seed offering in the hand of the Lord. And the Creator sat in that boat and he began to preach the word of God. ಈಗ ಏಸಪ್ಪ ಅನ್ಸುತ್ತೆ ಏನು ತೊಗೊಂಡಿದ್ದಾರೆ? ಕಿರಣ್ ಅವರೇ, ದೋಣಿ ತೊಗೊಂಡಿದ್ದಾರೆ. ಪ್ರಸಂಗ ಮುಗಿದೋಯ್ತು, ದೋಣಿ ತಾನೇ ವಾಪಸ್ ಕೊಡಬೇಕು. ಅವ್ರು ದೋಣಿ ವಾಪಸ್ ಕೊಡಲ್ಲ, ದೋಣಿ ಜೊತೆಗೆ ಡಬಲ್ ಧಮಾಕ ಆಶೀರ್ವಾದ ಕೊಡ್ತೇನೆ ಅಂತ ಹೇಳ್ತಾರೆ. ಚಪ್ಪಾಳೆ ಬರಲಿ. ಅದಕ್ಕೆ ಹೇಳ್ತಾರೆ, ಮಾತನ್ನು ಹೇಳಿ ಮಾತನಾಡೋದನ್ನ ಮುಗಿಸಿದ ಮೇಲೆ ಮಾತನಾಡೋದನ್ನ ಮುಗಿಸಿದ ಮೇಲೆ ಆಗ ದೇವ್ರ ಮಾತಲ್ಲಿ ಜೀವ ಇದೆ, ಅದು ಕೇಳಬೇಕು, ಅದು ಮುಗಿಯೋವರೆಗೂ ಲಿಸನ್ ಮಾಡಬೇಕು. ಅದೇ ರೀತಿ ದೇವರ ಆಶೀರ್ವಾದ ಬರೋವರೆಗೂ ಆಂಡ್ರವರೇ ವಾಕ್ಯ ಕೇಳ್ತಾ ಇರಬೇಕು, ಸಭೆಗೆ ಬರ್ತಾ ಇರಬೇಕು, ವಾಕ್ಯ ಧ್ಯಾನ ಮಾಡ್ತಾ ಇರಬೇಕು, ಧ್ಯಾನಿಸ್ತಾ ಇರಬೇಕು, ಸ್ತೋತ್ರಗಳನ್ನ ಅರ್ಪಿಸ್ತಾ ಇರಬೇಕು. ಎಲ್ಲಿವರೆಗೆ ಅದನ್ನ ಮಾಡ್ತಾ ಹೋಗ್ತೀರಾ ಅಲ್ಲಿವರೆಗೆ ಆಕಾಶದ ದ್ವಾರಗಳು ನಿಮಗಾಗಿ ತೆರೆಯೋದಿಲ್ಲ. ಆಗ ಯಾವಾಗ ನೀವು ಮಾಡಕ್ಕೆ ಹೋಗ್ತೀರಾ ಅಲ್ಲಿಂದ ನಿಮಗಾಗಿ ದೇವರು ಡೋರ್ಗಳನ್ನ ಓಪನ್ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ. ನೀವು ಕೇಳೋದಕ್ಕಿಂತ ಬೇಡೋದಕ್ಕಿಂತ ಅತ್ಯಧಿಕ. ನಾವು ಎಷ್ಟೋ ಸಮಯ ಏನು ಮಾಡ್ತೇವೆ, ಲೈಫ್ ಡಿಪ್ರೆಷನ್ ಆಗ್ಬಿಟ್ಟು ಇನ್ನೇನು ಬೇಡ, ವ್ಯಾಪಾರ ಮುಚ್ಚಿಬಿಡೋಣ, ಅಂಗಡಿ ಮುಚ್ಚಿಬಿಡೋಣ, ಬೇಕರಿ ಮುಚ್ಚಿಬಿಡೋಣ, ಇನ್ನು ನಮಗೇನು ವರ್ಕೌಟ್ ಆಗ್ತಿಲ್ಲ, ಇನ್ನು ಆಟೋ ಓಡಿಸೋದು ಬೇಡ, ಗಾಡಿ ಓಡಿಸೋದು ಬೇಡ, ಇನ್ನು ಗ್ಯಾರೇಜ್ ನಡೆಸೋದು ಬೇಡ, ಈ ಖಾನಾವಳಿ ನಡೆಸೋದು ಬೇಡ ಅಂತ ಏನು ಮಾಡ್ಬಿಡ್ತೀವಿ. ಎಷ್ಟೋ ಟೈಮಲ್ಲಿ ನಾವು ನಿರ್ಧಾರಗಳು ತೆಗೆದುಕೊಂಡ್ಬಿಡ್ತೇವೆ. ಆ ನಿರ್ಧಾರಗಳು ಎಂಥ ನಿರ್ಧಾರ? ಸೈತಾನ್ ಹಾಕೋ ನಿರ್ಧಾರ ಅದು. ಸೈತಾನ್ ಏನು ಮಾಡ್ತಾನೆ, ನಿನಗೇನು ಆಗಲ್ಲ, ಹೋಗು, ಮುಚ್ಕೊಂಡು ಹೋಗ್ಬಿಡು, ಇನ್ನು ಚರ್ಚಿಗೆ ಹೋಗ್ಬೇಡ, ಬೈಬಲ್ ಓದಬೇಡ, ನಿನಗೇನು ಒಳ್ಳೇದಾಗಿಲ್ಲ, ನೋಡ್ದ ಒಂದಾದ್ಮೇಲೆ ಒಂದು ತಡೆ ಆಗ್ತಾ ಇದೆ ಅಂತೇಳಿ ಏನು ಮಾಡ್ತಾನೆ, ನಿನ್ನಲ್ಲಿ ಉಸುರುತ್ತಾನೆ. ಯು ವಿಲ್ ವಿಸ್ಪರ್ ಯು ಇನ್ ಯುವರ್ ಮೈಂಡ್ ಆ್ಯಂಡ್ ಹಾರ್ಟ್ಸ್. ವಾಟ್ ವಿಲ್ ವಿಸ್ಪರ್ ಯು? God is not able, God cannot do this one, God cannot do this one, God is not happy with you, God cannot create this miracle for you, you cannot be healed, ಯು ಕೆನಾಟ್ ಸಕ್ಸೀಡ್, ನಿನ್ನ ಜೀವನದಲ್ಲಿ ಮೇಲೆ ಬರಲ್ಲ, ನಿನ್ನ ಮನೆ ಕಟ್ಟೋಕ್ಕಾಗಲ್ಲ, ನಿನ್ನ ಮಗಳು ಉದ್ಧಾರ ಆಗಲ್ಲ, ನಿನ್ನ ಮಗನಿಗೆ ಮದುವೆ ಸೆಟ್ ಆಗಲ್ಲ, ನಿನ್ನ ಮಗನಿಗೆ ಒಳ್ಳೇದಾಗಲ್ಲ ಅಂತ ಹೇಳ್ಬಿಟ್ಟು 24 ಗಂಟೆ ಮನೇಲಿ ಕೂತಿದ್ದಾಗ ಏನಾಗುತ್ತೆ, ನಮ್ಮ ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ. ಗ್ಲಾಡಿ ಅವರೇ, ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ. ಅಯ್ಯೋ ಇನ್ನು ಆಗಲ್ಲ, ಮುಗಿದೋಯ್ತು. ಅದು ಮುಗಿಯಲ್ಲ, ಅಪ್ಪ ಆರಂಭ ಮಾಡ್ತಾರೆ. ನಿನ್ನ ಜೀವನವೆಂಬ ಕಾಳಗದಲ್ಲಿ ಎಲ್ಲ ಮುಗೀತಂತ ನೀನು ಹೇಳ್ಬೋದು, ಆದರೆ ದೇವರು ಹೇಳ್ತಾರೆ ಇನ್ನೂ ಮುಗಿದಿಲ್ಲ ಮಗಳೇ, ನಾನು ಇನ್ನೂ ಸ್ಟಾರ್ಟ್ ಮಾಡಬೇಕು, ಇನ್ನು ನಾನು ಎಂಡನ್ನು ಹೇಳ್ಬೇಕಾದ್ರೆ ಟಿಲ್ ಐ ಸೇ ಇಟ್ಸ್ ಓವರ್ ಇಟ್ ಇಸ್ ನಾಟ್ ಓವರ್. ನಾನು ಮುಗೀತು ಅಂತ ಹೇಳೋವರೆಗೂ ಅದು ಮುಗಿಯಲ್ಲ ಅಂತ ಹೇಳ್ತಾರೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ಮಾತನಾಡೋದನ್ನು ಮುಗಿಸಿದ ಮೇಲೆ ಅಂದ ಲಿಸನ್ ಮಾಡ್ಬಿಟ್ಟ ವರ್ಡ್ ಆಫ್ ಗಾಡ್. ಮುಗಿಸಿದ ಮೇಲೆ ಸೀಮೋನಿಗೆ ಆಳವಾದ ಸ್ಥಳಕ್ಕೆ ದೋಣಿ ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ. ಇವತ್ತು ಮಾರ್ಚ್ ತಿಂಗಳಲ್ಲಿ ನೀವು ದುಃಖ ಪಡ್ತಾ ಇರ್ಬೋದು. EMI ಕಟ್ಟೋಕ್ಕಾಗ್ತಿಲ್ಲ, ಲೈಟ್ ಬಿಲ್ ಕಟ್ಟೋಕ್ಕಾಗ್ತಿಲ್ಲ, ಫೈನ್ ಬಂದಿದೆ, ಫೈನ್ ಕಟ್ಟೋಕ್ಕಾಗ್ತಾ ಇಲ್ಲ, ಅಯ್ಯೋ ಬ್ಯಾಂಕ್ದು ಖಾತಾ ಬಂತಿದೆ ಅದ್ರದ್ದು ಕಟ್ಟೋಕ್ಕಾಗ್ತಿಲ್ಲ, ಬಡ್ಡಿ ಕಟ್ಟೋಕ್ಕಾಗ್ತಿಲ್ಲ, ಹಲವಾರು ವಿಧವಾದ ಚಂಡಮಾರುತಗಳು ನಿಮ್ಮ ಮನೆಯನ್ನು ಬೀಸ್ತಾ ಇರ್ಬೋದು, ಮನಸ್ಸನ್ನು ಬೀಸ್ತಾ ಇರ್ಬೋದು. ಆದರೆ ದೇವರು ಹೇಳ್ತಾರೆ, ನಾನು ಇದೀನಿ ಮಗಳೇ, ಈ ಮಾರ್ಚ್ ತಿಂಗಳಲ್ಲಿ ನಿನ್ನ ಆಶೀರ್ವಾದ ಮಾಡೋಕ್ಕೆ ಹೋಗ್ತಾನೆ, ಅಭಿವೃದ್ಧಿ ಮಾಡೋಕ್ಕೆ ಹೋಗ್ತಾನೆ. ನೀನು ಕೇಳೋದಕ್ಕಿಂತ ಮಿಗಿಲಾಗಿ ಸುನೀತಾ ಅವರೇ, ಅಪ್ಪ ನಿನ್ನ ಆಶೀರ್ವಾದ ಮಾಡ್ತೀನಿ, ಅಭಿವೃದ್ಧಿ ಪಡಿಸ್ತೀನಿ ಅಂತ ಅಪ್ಪ ಹೇಳ್ತೀನಿ ಅಂತ ಹೇಳ್ತಾರೆ. ಅವ್ರ ಮಾತಿಗೆ ನೀವು ಕಿವಿಗೊಟ್ಬಿಟ್ರೆ ನಾನು ಹೇಳ್ತೇನೆ, ಮಗಳೇ ನೀನು ಯಾವುದಕ್ಕೂ ನೀನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಯೂಟ್ಯೂಬ್ ಮುಂದೆ ಕೂತ್ಕೊಂಡು ಕೇಳ್ತಾ ಇದ್ದೀರಾ,
ಡಿಪ್ರೆಷನ್ ಆಗಿ ಡೆಸ್ಪರೇಟ್ ಆಗಿ ಭಾಳ ಬೇಸತ್ತು ಹೋಗಿ ನೀವು ಕೂತ್ಕೊಂಡಿದ್ದೀರಾ. ಅಯ್ಯೋ ದುಡ್ಡಿಲ್ಲ ಮನೆಯಲ್ಲಿ, ಅಯ್ಯೋ ಏನಿಲ್ಲ, ದುಡ್ಡಿಲ್ಲದೆ ಇರ್ಬೋದು ರೀ, ಆದರೆ ದೇವ್ರು ಇದಾನ್ರಿ. ದುಡ್ಡಿರೋರ್ಗೆ ಬೆಲೆ, ಆದರೆ ದೇವ್ರು ಇರೋಗ ದೇವ್ರು ಯಾವತ್ತೂ ಬರಲ್ಲ. ದುಡ್ಡು ಯಾವಾಗ ಖಾಲಿ ಆಗತ್ತೆ ಅಲ್ಲಿಗೆ ನಿನ್ನ ಬೆಲೆ ಕಮ್ಮಿ ಆಗತ್ತೆ, ಆದರೆ ದೇವ್ರ ಬೆಲೆ ಕಮ್ಮಿ ಆಗಲ್ಲ. ಯಾಕಂದ್ರೆ ದೇವರು ಆತನ ಅನ್ಸ್ಟಾಪಬಲ್, ಅನ್ಬೀಟಬಲ್, ಅನ್ಶೇಕಬಲ್, ಅನ್ಬ್ರೇಕಬಲ್. ಆತನ ಎಲ್ಲ ಕಡೆಯಲ್ಲಿ ಆತನ ಇರುವನಾಗಿ ಇರುವ ಆತನಾಗಿದ್ದಾನೆ. ಆತನ ಮುಂದೆ ನಾವು ಏನು ಮಾಡೋದಕ್ಕೆ ಹೋಗ್ತೇವೆ ಆ ಎಲ್ಲ ಕಾರ್ಯಗಳನ್ನು ದೇವರು ಆಶೀರ್ವಾದ ರೂಪದಲ್ಲಿ ಅವರು ತರ್ತಾರೆ. ಆ ಆಶೀರ್ವಾದ ನಮ್ಮ ಜೀವನದಲ್ಲಿ ಯಾವಾಗ ಬಂದ್ಬಿಡುತ್ತೆ, ನನ್ನ ಪ್ರಿಯ ಮಕ್ಕಳೇ, ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ದೇವರು ಆಶೀರ್ವಾದನ ಅವ್ರು ಇಳಿಸಿ ನಿಮ್ಮ ಮೇಲೆ ಬರೋ ಹಾಗೆ ಮಾಡಿಬಿಡ್ತಾರೆ. ಗುಲಾಮತನ ಇದೆಯಾ, ಕಣ್ಣೀರಿದೆಯಾ, ಬಡತನ ಇದೆಯಾ, ಆ ಎಲ್ಲ ಬಡತನಗಳನ್ನು ದೇವರು ನಿಮ್ಮ ಜೀವನದಲ್ಲಿ ಅವ್ರು ತೆಗೆದುಹಾಕಿ ಅವ್ರ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಹೇಳ್ತೇನೆ, ಈ ಪ್ಯಾಸ್ ಓವರ್, ಈ ಒಂದು ಮಾರ್ಚ್ ತಿಂಗಳಲ್ಲಿ ನೀವು ದೇವ್ರಿಗೊಂದು ಉತ್ತಮವಾದ ತೀರ್ಮಾನ ತಗೊಳ್ಳಿ. ಇವೇಗೆ ಪೇತ್ರ ಏನು ಇಲ್ದಿರೋ ಟೈಮಲ್ಲಿ ಕೂಡ ರೊನಾಲ್ಡೋ ಅವರೇ ಆ ದೋಣಿಯನ್ನು ಈ ವಾಸ್ ಏಬಲ್ ಟು ಗಿವ್ ಆಸ್ ಅ ಸೀಡ್ ಇನ್ ದ ಹ್ಯಾಂಡ್ ಆಫ್ ದ ಲಾರ್ಡ್. ಆ ದೋಣಿಯನ್ನು ಬೀಜವಾಗಿ ಯೇಸಪ್ಪನ ಪಾದಕ್ಕೆ ಅವನು ತಂದು ಕೊಟ್ಟ. ಇವತ್ತು ಈ ಹೊಸ ತಿಂಗಳಲ್ಲಿ ನೀವೇನು ಕೊಡೋಕ್ಕೆ ರೆಡಿ ಇದ್ದೀರಾ? ಬ್ರದರ್ ನಮಗೇನು ಆಗಲೇ ಇಲ್ಲ ಬ್ರದರ್. ಆಗತ್ತೆ, ನೀವೇನು ಆಗಲಿಲ್ಲ ಅಂತ ಅರ್ಕೆ ಮಾಡಿನೇ ಅದು ಜಡಿದ ಅಳ್ಳಾಡಿಸಿ ಹೊರಸುಸುವಾಗಿ ಏನೂ ಆಗದೇ ಹೊರಟೋಯ್ತು. ಅಪ್ಪ ಹೇಳ್ತಾನೆ, ನೀ ಕೇಳೋದಕ್ಕಿಂತಲೂ ಬೇಡೋದಕ್ಕಿಂತ ಅತ್ಯಧಿಕ ಅವ್ರು ಮಾಡ್ತೀನಿ ಅಂತ ಹೇಳ್ತಾರಂದರೆ ಅವರೆಲ್ಲ ಮಾಡೋಕ್ಕೆ ರೆಡಿ ಇದ್ದಾರೆ. ನಿಮಗೆ ವಿಶ್ವಾಸ ಇರಬೇಕಷ್ಟೇ. ಅವನು ಹೇಳ್ಬೋದಾಯ್ತು, ಅಲ್ಲ ಸ್ವಾಮಿ ರಾತ್ರಿ ಎಲ್ಲ ನಾನೇ ಕಷ್ಟಪಟ್ಟಿದ್ದೀನಿ, ರಾತ್ರಿ ಎಲ್ಲ ಮೀನು ಸಿಕ್ಕಿಲ್ಲ, ನಾನೊಬ್ಬ ಮೀನುಗಾರ, ನೀನು ಪ್ರಸಂಗ ಮಾಡೋನು, ನಿನಗೇನು ಗೊತ್ತು ಮೀನು ಬಗ್ಗೆ, ನಿನಗೇನು ಗೊತ್ತು ಸಮುದ್ರದ ಬಗ್ಗೆ, ನಿನಗೇನು ಗೊತ್ತು ರಾತ್ರಿ ಮೀನು ಸಿಗತ್ತ ಅಂತ? ರಾತ್ರಿ ಹೊತ್ತೇ ಮೀನು ಸಿಗೋದು, ರಾತ್ರಿ ಹೋಗೇ ಮೀನು ಸಿಕ್ಕಿಲ್ಲ. ಈಗ ಬೆಳಗಿನ ಜಾವ ಮಧ್ಯಾಹ್ನ ಯಾವ್ದಾದ್ರು ಮೀನು ಸಿಗತ್ತಾ? ಯಾವುದಾದ್ರು ಹುಚ್ಚ ಮಧ್ಯಾಹ್ನ ಮೀನು ಹಿಡಿಯೋಕೆ ಹೋಗ್ತಾನ? ಅಪ್ಪ ಹೇಳ್ತಾರೆ, ನಾನು ಬಂದರೆ ಮೀನುಗಳು ಒಳಗೆ ಬರುತ್ತೆ ಮಗನೇ. If I come, the fishes will enter the boat. If I come, the fish will enter in a massive procession. ಅದು ಒಂದು ಮೇಘ ಸ್ತಂಭವಾಗಿ ಆ ಸಮುದ್ರದ ರಾಶಿಯಾಗಿ ಅದು ನಿನ್ನ ದೋಣಿಯೊಳಗೆ ಬರುತ್ತೆ ಮಗನೇ. ನೀನು ನನ್ನ ನಂಬೋದಾದ್ರೆ ನೀನು ದೇವರ ಮಹಿಮೆ ಕಾಣ್ತೀವಿ. If you believe, you'll see the glory of the Lord. ರಘುವರೇ, ನೀವು ನಂಬೇಕು, ಇವತ್ತು ಅದಾಗತ್ತೆ. ಐವನವರೇ, ನೀವು ನಂಬೇಕು, ಅದನ್ನು ಆಶೋದಾಗತ್ತೆ. ಕರುಡೇರವರೇ, ನಿಮ್ಮ ಮನೇಲಿ ಒಂದು ಮಿರಕಲ್ ಆಗುತ್ತೆ ಈ ತಿಂಗಳಲ್ಲಿ. ಅನಿತಾ ಅವರೇ, ನೀವು ಬೇಡೋದಕ್ಕಿಂತ ದೊಡ್ಡ ಮಿರಕಲ್ ನಿಮ್ಮ ಮನೇಲಿ ಆಗತ್ತೆ. ಅಂಡ್ರಾಡೆ ಅವರೇ, ದೇವ್ರ ಬ್ಲೆಸ್ಸಿಂಗ್ ಆಗತ್ತೆ ನಿಮ್ಮ ಮನೆಯೊಳಗೆ. ಶ್ವೇತಾ ಅವರೇ, ಆಶೀರ್ವಾದ ಆಗತ್ತೆ. ನೀವು ಏನು ವರ ಕೇಳ್ತೀರಾ, ವರ ದೇವ್ರು ಸುರ್ಸಕ್ಕೆ ಹೋಗ್ತಾರೆ. ಸುರೇಶ್ ಅವರೇ, ನೀವು ಏನು ಕೇಳ್ತೀರಾ ಆ ಕಾರ್ಯ ದೇವ್ರು ಮಾಡ್ತೀರಾ ಅಂತ ಹೇಳ್ತಾರೆ. ಪ್ರಕಾಶ್ ಅವರೇ, ನಿಮ್ಮ ಹೊಲದಲ್ಲಿ ಇದುವರೆಗೆ ಕಾಣದೇ ಇರುವಂತ ದೊಡ್ಡ ಕ್ರಾಪ್ನ ಈ ವರ್ಷದಲ್ಲಿ ಕಾಣಕ್ಕೆ ಹೋಗ್ತೀರಾ. ಅಲ್ಫೋನ್ಸ್ ಅವರೇ, ನೀವು ಕಾಣ್ತೀರಾ, ಬ್ಲೆಸ್ಸಿಂಗ್ ಆಗತ್ತೆ ನಿಮಗೆ. ಆದರೆ ನಿಮ್ಮ ತೀರ್ಮಾನ ಅನ್ನೋದು ತುಂಬ ಮುಖ್ಯ. ಯಾವ ರೀತಿ ನೀವು ಕೊಡ್ತೀರಾ ಅಪ್ಪನಿಗೆ, ಯಾವ ರೀತಿ ಕೊಡಕ್ಕೆ ಹೋಗ್ತೀರಾ? ಹಣ ಮುಖ್ಯನಾ ಅಥವಾ ದೇವ್ರ ವಾಕ್ಯ ಮುಖ್ಯನಾ ಅನ್ನೋದೇ ಇಲ್ಲಿ ಮ್ಯಾಟರ್ ಆಗೋದು. ಅದಕ್ಕೆ ಏಸಪ್ಪ ಹೇಳ್ತಾರೆ, ನೀವು ಹಣವನ್ನು ದೇವರನ್ನು ಸೇವಿಸಲಾರೆ. ನಿಮ್ಗೆ ಹಣ ಬೇಕಾ, ಆಗ ದೇವ್ರನ್ನ ಬಿಡಬೇಕು. ದೇವ್ರು ಬೇಕಾ, ಆಗ ಹಣನ ಬಿಡಬೇಕು. ಆಗ ಹಣ ನಿಮ್ಮ ಯಜಮಾನ ಆಗಬಾರ್ದು. ಎರಡು ಯಜಮಾನನಿಗೆ ಸೇವೆ ಮಾಡೋಕ್ಕೆ ಆಗಲ್ಲ. ಎರಡು ಯಜಮಾನ ಯಾವುದು? ಒಂದು ಲೋಕದ ಯಜಮಾನ ಯಾವುದದು? ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಅಂತ ಹೇಳುತ್ತೆ. ಹಣ 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 ಅಂತೇಳಿ ಅಲ್ವಾ? ಹಣ ಇದ್ದರೆ ಒಂದು ಪವರ್ ಇದ್ದಂಗೆ ಅದು ಅಲ್ವಾ? ಒಬ್ಬ ಜಮೀನ್ದಾರನ ಜಮೀನ್ದಾರ ಸತ್ತಿದ್ದಕ್ಕೆ ಇಡೀ ರೋಡಲ್ಲಿ ಡೊಂಗರೆಲ್ಲ ಹೊಡ್ಕೊಂಡು ಭಾಳ ವಿಜೃಂಭಣೆಯಿಂದ ಮಶಾಣಕ್ಕೆ ತೊಗೊಂಡು ಹೋಗ್ತಾಯಿದ್ದು, ಪ್ರೊಸೆಷನ್ ಮಾಡಿಕೊಂಡು. ಆಗ ಅವನ ಮಕ್ಕಳು, ಅವನ ಸಂಬಂಧಿಕರು ಎಲ್ಲಿ ಮಾಡ್ತಾಯಿದ್ರು, ನೋಟ್ಗಳನ್ನ ತೊಗೊಂಡು ಆ ರಸ್ತೆಯಲ್ಲಿ ಡೊಂಗರ ಹಾಕ್ಬೇಕಾದ್ರೆ ನೋಟ್ಗಳನ್ನ ಎಸಿತಾ ಇದ್ರಂತೆ. ಆಗ ಜನ ಹೇಳಿದಂತೆ, ನೋಟ್ಗೆ ಹೇಳಿದ್ರಂತೆ, ಏನು ತುಂಬ ಹಾರಾಡ್ತಾ ಇದೆಯಾ ನೀನು, ತುಂಬ ನಿಗಿರಿ ಹಾರಾಡ್ತಿದ್ಯಾ ಗಾಳಿಲಿ. ಅದಕ್ಕೆ ನೋಟ್ ಹೇಳ್ತಂತೆ, ಇಷ್ಟು ದಿನ ನನ್ನ ಪೆಟ್ಟಿಗೆಗಳಿಗೆ ಇಟ್ಬಿಟ್ಟು ಇವನು ನಿಗಿರಿ ಹಾರಾಡ್ತಿದ್ದ, ಈಗ ಅವನ್ನ ನಾನು ಪೆಟ್ಟಿಗೆಗಳಿಗೆ ಇಟ್ಬಿಟ್ಟು ನಾನು ನಿಗಿರಿ ಹಾರಾಡ್ತಿದ್ದೀನಿ ಅಂತಂತೆ. ಇದೀರಾ? ಹಣ ನಮ್ಮ ಜೀವನದಲ್ಲಿ ದೊಡ್ಡದಾಗಬಾರ್ದು. ಮನಿ ಶುಡ್ ನಾಟ್ ಬಿಕಮ್ ಯುವರ್ ಗಾಡ್, ಮನಿ ಶುಡ್ ಬಿ ಯುವರ್ ಸರ್ವೆಂಟ್. ಅದು ನಿಮ್ಮ ಸೇವಕನಾಗಬೇಕು. ಯಾವಾಗ ದೇವ್ರು ನಿಮ್ಮ ಯಜಮಾನ ಆಗ್ತಾನೆ, ಹಣವು ನಿನಗೆ ಸೇವಕನಾಗತ್ತೆ. ಯಾವಾಗ ದೇವನ ಆರಾಧಿಸ್ತೀರಾ, ಹಣವು ನಿನ್ನ ಕಾಲುಗಳಿಗೆ ಬರುತ್ತೆ. ಆಗ ಹಣ ನಿಮ್ಮ ಜೊತೆ ಬಂದರೆ ಅಪ್ಪ ಹೇಳ್ತಾರೆ, ಹೀಗಿರಲಾಗಿ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿ. ಇವುಗಳಿಗಾಗಿ ಅಜ್ಞಾನಿಗಳು ಚಿಂತಿಸುತ್ತಾರೆ. ಆದರೆ ನೀವಾದರೋ ದೇವರ ರಾಜ್ಯಕ್ಕಾಗಿ, ಅವ್ರ ನೀತಿಗಾಗಿ ತವಕಪಡಿ. ಹಾಗೆ ಏನು ತಿನ್ನಬೇಕು, ತಿನ್ನೋದಕ್ಕೇನು ಬೇಕು? ಹೋಟ್ಲಿಗೆ ಹೋದರೆ ಡಬ್ಬು ಕಾವಲ್ಲ. ಯು ನೀಡ್ ಮನಿ ವೆನ್ ಯು ಎಂಟರ್ ದ ಹೋಟೆಲ್. ಮಾಲ್ ಒಳಗೋಗ್ಬೇಕೇನು, ಬುಟ್ಟಿನೇ ತೊಗೊಂಡೋಗ್ಬೋದು, ಟ್ರಾಲಿ ತೊಗೊಂಡೋಗ್ಬೋದು, ಮೇಕಪ್ ಎಲ್ಲ ಮಾಡಿ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಒಳಗೋಗ್ಬೋದು. ಮೇಕಪ್ ಎಲ್ಲ ನೋಡಿ ಅವನು ವಿಮ್ ಬಾರ ಜಲ್ ಬಾರ್ ಕೊಡೋದಿಲ್ಲ. ಏನು ಕೊಡ್ತಾನವನು?
ಹಣ ಇರಬೇಕು, ಹಣ ಇದ್ರೆ ತೊಗೊಳಕ್ಕಾಗತ್ತೆ, ಕ್ರಯ ವಿಕ್ರಯ. ಸೊ ಮನಿ ಈಸ್ ಅ ವ್ಯಾಲ್ಯೂ, ಅದು ನಿಮ್ಮ ಅಥೆಂಟಿಕೇಟ್ ಮಾಡುತ್ತೆ. ವಾಟ್ ಈಸ್ ಯುವರ್ ವ್ಯಾಲ್ಯೂ? 5 ರೂಪಾಯಿ ಇದೆಯಾ, ಅದಕ್ಕೆ ವ್ಯಾಲ್ಯೂ 5 ರೂಪಾಯಿಗೆ ಬೇಕಾದ ಬೆಲೆ ಕೊಡ್ತಾರೆ. ಆಗ ದೇವ್ರು ನಿಮಗೊಂದು ಬೆಲೆ ಕಟ್ಟಿದ್ದಾರೆ. ನೀವು ಯಾವಾಗ ದೇವ್ರಿಗೆ ಬೆಲೆ ಕಟ್ತೀರಾ? ನೀವು ಯಾವಾಗ ದೇವ್ರ ಯಜಮಾನ ಮಾಡ್ತೀರಾ? ನೀವು ಯಾವಾಗ ದೇವ್ರು ನನ್ನ ಸರ್ವಶಕ್ತನು, ನನ್ನ ಮಹೋನ್ನತನ ಅಂತೇಳಿ ನಿಮ್ಮ ಹೃದಯದ ಮಧ್ಯಭಾಗದಲ್ಲಿಟ್ಟು ಹಣವನ್ನು ಕೆಳಗಿಟ್ಟು ಹಣವನ್ನು ಯೂಸ್ ಮಾಡ್ತೀರಾ? ಅಲ್ಲಿ ಬ್ಲೆಸ್ಸಿಂಗ್ ಆಗಕ್ಕೆ ಆರಂಭ ಆಗುತ್ತೆ. Amen. Hallelujah. ಪೇತ್ರನ್ಗೆ ಹೇಳ್ತಾರೆ, ಮಗನೇ ನಾನು ನಂಬು. ಆಗ ಅವನು ಹೇಳ್ತಾನೆ, ಹೌದು ದೇವರೇ, ರಾತ್ರಿಯೆಲ್ಲ ದುಡಿದಿದ್ದೀವಿ, ಅದು ನಮಗೆ ಒಂದು ಮೀನು ಸಿಕ್ಕಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆ ಆಗ್ತೀವಿ ಅಂದ್ರೆ ಏನು ಅರ್ಥ? ಐ ಆಮ್ ರೆಸ್ಪಾಂಡಿಂಗ್ ಟು ಯುವರ್ ವರ್ಡ್, ಐ ಆಮ್ ಆಂಟಿಸಿಪೇಟಿಂಗ್ ಇನ್ ಯುವರ್ ವರ್ಡ್. ನಿನ್ನ ಮಾತಿಗೆ ನಾನು ಗೌರವ ಕೊಡ್ತೇನೆ, ನಿನ್ನ ಮಾತಿಗೆ ನಾನು ಮರ್ಯಾದೆ ಕೊಡ್ತೇನೆ. ನಿನ್ನ ಮಾತು ನನಗೆ ಜೇನುತುಪ್ಪಕ್ಕಿಂತ ಸಿಹಿ ಆಗಿದೆ. ಆ ವಾಕ್ಯ ನನಗೆ ಬರಬೇಕು. ಇದುವರೆಗೆ ಕಾಣದೇ ಇರುವ ಎಲ್ಲ ಆಶೀರ್ವಾದವನ್ನ ನನ್ನ ಜೀವನದಲ್ಲಿ ನೀನು ತುಂಬಿ ತರಬೇಕು ಅನ್ನುವಂಥ ಆ ನಿರ್ಧಾರ, ಆ ಅಥೆಂಟಿಕೇಟ್ ನಿಮ್ಮ ಜೀವನದಲ್ಲಿ ಬಂದ್ಬಿಟ್ರೆ ನಿಮ್ಮ ಜೀವನದಲ್ಲಿ ಆಶೀರ್ವಾದ. ಅಬ್ರಾಹ್ಮನ ವಂಶದಿಂದ ಬಂದಿದ್ದಾನೆ. ಅಬ್ರಾಹ್ಮನ ವಂಶದ ಬಂದು ಕೂಡ ಅಬ್ರಾಹ್ಮನ ಆಶ್ರದವನಿಲ್ಲ. ನಾವು ಕೂಡ ನೋಡಿ ಯೇಸು ಕ್ರಿಸ್ತನ ನಂಬಿದ್ದೀವಿ, ಯೇಸು ಕ್ರಿಸ್ತನ ಆರಾಧನೆ ಮಾಡ್ತಿದ್ದೀವಿ, ದೇವ್ರ ಚರ್ಚ್ಗೆಲ್ಲ ಹೋಗ್ತಾ ಇದ್ದೀವಿ. ಅದು ಯೇಸು ಕ್ರಿಸ್ತ ಹೇಳೋ ಎಲ್ಲ ಆಶೀರ್ವಾದ ನಮ್ಮ ಮನೆಯಲ್ಲಿ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತ 2 ಮುಖಗಳಿದೆ. ಒಂದು ದ ಪರ್ಸನ್ ಆಫ್ ಜೀಸಸ್, another one is the principle of Jesus. Many of us knows about the person of Jesus. ಅವ್ರು ಹೆಂಗೆ ಹುಟ್ಟಿದ್ರು, ಎಲ್ಲೋ ಹೋದ್ರು, ಯಾವ ದಡದಲ್ಲಿ ಬಂದರು, ಯಾವ ಬಟ್ಟೆ ಹಾಕಿದ್ರು, ಹೆಂಗೆ ಶಿಲ್ಬೆ ಮೇಲೆ ಹೊಡೆಯಲ್ಪಟ್ರು, ಹೆಂಗೆ ರಕ್ತ ಸೋರಿಸಿದ್ರು, ದಟ್ ಈಸ್ ದ ವೈಯಕ್ತಿಕ ವಿಚಾರ. ಯೇಸು ಕ್ರಿಸ್ತನ ಬಗ್ಗೆ ವೈಯಕ್ತಿಕವಾಗಿ ಗೊತ್ತು. ಅದು ಯೇಸುವಿನ ನಿಯಮ ಗೊತ್ತಾ? ಯೇಸು ನಿಯಮ ಏನು? ಅವ್ರು ಹೇಳ್ತಾರೆ, ನನ್ನ ಸ್ವಾಮಿ ಸ್ವಾಮಿ ಅಂದು ಹೇಳಿ ನೀವು ನಾನು ಹೇಳಿದ ಮಾತನ್ನು ನೆರವೇರಿಸಿರೋದು ಹೇಗೆ? ಅವ್ರು ಹೇಳಿದ ನಿಯಮಗಳಿಗೆ ನಾವು ಪಾಲನೆ ಆಗಬೇಕು. ಇವತ್ತು ನೋಡಿ ಬಿಲ್ ಗೇಟ್ಸು, ವ್ಯಾರನ್ ಬಫೆಟ್ಸು, ಅಂಬಾನಿ, ಇವರೆಲ್ಲ ರಿಚ್ ಆಗಿದ್ದಾರೆ. ಹೆಂಗ್ರಿ ಮೇಲೆ ಬಂದರು ಅವರೆಲ್ಲ? ಅಲ್ಲರೇ ಹೆಂಗೆ ಮೇಲೆ ಬಂದರು ಅವರು? ಸುನೀತಾ ಅವರು ಹೆಂಗೆ ಬಂದರು ಅವ್ರ ಮೇಲೆ? ಈ ಪ್ರಪಂಚದ ನಿಯಮಗಳನ್ನ ಅವ್ರು ಪರಿಪಾಲಿಸಿದ್ರು. ಶೇರ್ ಹೋಲ್ಡರ್ಸು, ಇನ್ವೆಸ್ಟ್ಮೆಂಟು, ಅದರಲ್ಲಿ ಸರ್ಕಾರ ಏನೇನು ರೂಲ್ಸ್ ಇದೆ ಆ ರೂಲ್ಗಳಿಗೆ ಅವ್ರು ಏನಾದರೂ ಬದ್ಧರಾದರು. ಪ್ರಪಂಚದ ನಿಯಮಗಳಿಗೆ ಬದ್ಧರಾಗಿ ಈ ಹಗಲು ರಾತ್ರಿ ಆ ಬಿಸ್ನೆಸ್ಸಲ್ಲಿ ಅವ್ರು ತೊಡಗಿಸ್ಕೊಂಡಿದ್ದಕ್ಕೆ ಅವ್ರ ಮೇಲೆ ಬಂದರು. ಆಗ ಪ್ರಪಂಚ ಒಂದು ನಿಯಮ ಇಟ್ಟಿದೆ, ಅದೇ ರೀತಿ ಪರಲೋಕ ರಾಜ ಒಂದು ನಿಯಮ ಇಟ್ಟಿದೆ. ಆ ನಿಯಮಕ್ಕೆ ನೀವು ಬದ್ಧನಾಗ್ಬಿಟ್ರೆ, ಹಗಲು ರಾತ್ರಿ ಅದ್ರ ಬಗ್ಗೆ ಧ್ಯಾನ ಮಾಡ್ತಾ ಇದ್ರೆ ನೀನು ಅವ್ರಿಗಿಂತ ಟಾಪ್ ಆಗಿ ಮೇಲೆ ಬಂದ್ಬಿಡ್ತೀಯ. Hallelujah. ದೇವರು ಅವ್ರಿಗಿಂತ ಟಾಪ್ ಆಗಿ ನಿಮ್ಮನ್ನ ಮೇಲೆ ತರಕ್ಕೆ ಅವ್ರು ರೆಡಿ ಇದ್ದಾರೆ. ಆದರೆ ನೀನು ರೆಡಿ ಆಗಬೇಕು. ದೇವರ ಆಶೀರ್ವಾದ ಬರುತ್ತೆ, ಆ ಆಶೀರ್ವಾದ ನಮಗೆ ಬರುತ್ತೆ, ಅಭಿವೃದ್ಧಿ ಆಗ್ತಾನೆ. ಅಬ್ರಾಹ್ಮನ ವಂಶದಲ್ಲಿ ಹುಟ್ಟಿದ್ರು ಕೂಡ ಅವನು ಇನ್ನೂ ಬಡವನಾಗಿದ್ದಾನೆ. ವೈ? ಬಿಕಾಸ್ he did not involved in the covenant of Abraham. ಅಬ್ರಾಹ್ಮ ಬಗ್ಗೆ ಅವ್ನು ಗೊತ್ತಿತ್ತು, ಆದರೆ ಅಬ್ರಾಹ್ಮನ ಒಡಂಬಡಿಕೆ ಅವ್ನಿಗೆ ಗೊತ್ತಾಗಲಿಲ್ಲ. ಅಬ್ರಾಹ್ಮ ಒಡಂಬಡಿಕೆ ಏನು? What is the covenant of Abraham? I will bless you, I will make you a great nation, I will bless your name, I will make you rich, and you will be the channel of blessing for millions, and I'll bless you those who bless you, and I'll curse you those who curse you, and in you all the families of the earth shall be blessed. ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಾನು ನಿನ್ನ ಆಶೀರ್ವದಿಸ್ತೇನೆ, ನಿನ್ನನ್ನು ಅಭಿವೃದ್ಧಿ ಪಡಿಸ್ತೇನೆ, ನಿನ್ನ ಹೆಸರು ಪ್ರಖ್ಯಾತ ಪಡಿಸ್ತೇನೆ, ನಿನ್ನ ಆಶೀರ್ವಾದ ನಿಧಿ ಆಗ್ತೀಯ, ನಿನ್ನ ಅರಸವರನ್ನ ಅರಸ್ತೇನೆ, ನಿನ್ನ ಶಪಿಸ್ತೇನೆ, ನಿನ್ನ ಮೂಲಕವಾಗಿ ಭೂಮಿ ಎಲ್ಲ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗುತ್ತದೆ. ಇದು ಆಶೀರ್ವಾದ. ಆ ಕವನೆಂಟ್ ಅಂದ್ರೇನು? ಈ ಕವನೆಂಟ್ ಇಷ್ಟು ಶಾಶ್ವತ ಹೊತ್ಕೊಂಡ್ ಬರುತ್ತೆ. ರಚಿತ ಅವರೇ, ಆ ಕವನೆಂಟ್ ಯಾವಾಗ ಬರುತ್ತೆ? ಅಬ್ರಾಮ್ ದೇವರಿಗೆ ನಂಬರ್ನಾದ, ದೇವ್ರಿಗೆ ವಿಧೇಯತೆನಾದ. ನೀವು ನಂಬರ್ ಆಗ್ತಿದ್ದೀರಾ? ಇನ್ನು ಮೋಸ, ದಗ, ಹೊಟ್ಟೆ ಕಿಚ್ಚು, ಜಗಳ, ಕಾದಾಟ, ಕಚ್ಚಾಟ, ಸೋಮಾರಿತನ, ಇಚ್ಛೆ, ವ್ಯಾಮೋಹ, ಶಾಪ ಹಾಕೋದು, ಅವನು ಹಿಡ್ದೋಗ ಅವನು ಹೊಡೆದು ಇವನು ಹೊಡೆದಾಕೋದು, ದೇವ್ರ ಮೇಲೆ ಇಷ್ಟ ಇಲ್ಲ, ದೇವ್ರ ಮೇಲೆ ಪ್ರೀತಿ ಇಲ್ಲ, ದೇವ್ರಿಗಾಗಿ ಪ್ರಾರ್ಥನೆ ಇಲ್ಲ, ಮನೆಗೆ ಬೆಳಗ್ಗೆ ಎದ್ದ ತಕ್ಷಣ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು, ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ಳೋದು, ಅಲ್ಲೂ ಜೊತೆ ಕೂತ್ಕೊಂಡಿರೋದು, ಸ್ನಾನ ಮಾಡ್ದೇ ಕೂತಿರೋದು, ಸೋಮಾರಿತನಗಳೆಲ್ಲ ಇದ್ದರೆ ಹೆಂಗ್ರಿ ನಾವು ಉದ್ಧಾರ ಆಗೋಕ್ಕಾಗತ್ತೆ? ಬೆಳಗಿನ ಜಾವದಲ್ಲಿ ಎದೊಳ್ಬೇಕು, ದೇವ್ರ ಸನ್ನಿಧಿಗೆ ಎದೊಳ್ಬೇಕು, ಮುಂಜಾನೆ ಹುಡುಕಬೇಕು. ದೇವರು ವಾಕ್ಯ ಹೇಳುತ್ತೆ, ನನ್ನನ್ನು ಪ್ರೀತಿಸೋರ ಮನೆಗಳಲ್ಲಿ ನಾನು ಅವರ ಬೊಕ್ಕಸಗಳನ್ನು ಹಣಕಾಸುಗಳಿಂದ ತುಂಬಿಸ್ತೀನಿ ಅಂತ ಹೇಳುತ್ತೆ. ಹಣಕಾಸುಗಳಿಂದ ತುಂಬಿಸ್ತೇನೆ. ಕೀರ್ತನೆ 112:4 ಹೇಳುತ್ತೆ, ನೀತಿವಂತರ ಮನೆಯಲ್ಲಿ ಧನ, ಹಣಕಾಸುಗಳು, ಐಶ್ವರ್ಯಗಳು ತುಂಬಿ ತುಂಬಿ ತುಳುಕತ್ತೆ ಅಂತ ಹೇಳುತ್ತೆ. ತುಳುಕ್ತಾ ಇದೆ ಇವತ್ತು. ಬರೀ ದರಿದ್ರಗಳೇ ತುಳುಕ್ತಾ ಇದೆ, ಬೇಡ ಕಷ್ಟಗಳು ತುಳುಕ್ತಾ ಇದೆ. ಕಾರಣ ಯಾಕೆ? ಕವನೆಂಟ್ ಇಲ್ಲ. ಯು ಲಾಸ್ಟ್ ದ ಕವನೆಂಟ್, ಯು ಕೇಮ್ ಔಟ್ ಆಫ್ ದ ಕವನೆಂಟ್.
ಹೇಗೆ ಆದಾಮನು ಏದೇನು ತೋಟದ ಹೊರಗಡೆ ಬಂದ ತಕ್ಷಣ ಕವನಂಟು ಬಿಟ್ಟು ಬಂದಿದ್ದಕ್ಕೆ ಅವನಿಗೆ ಕಷ್ಟ ಸ್ಟಾರ್ಟ್ ಆಯಿತು. ಅದೇ ರೀತಿಯೇ ಎಲ್ಲಿವರೆಗೆ ಸಭೆಯೊಳಗೆ ಇರ್ತೀರಾ, ಎಲ್ಲಿವರೆಗೆ ದೇವರ ವಾಕ್ಯಲ್ಲಿ ಇರ್ತೀರಾ, ಎಲ್ಲಿವರೆಗೆ ವಾಕ್ಯ ಹಿಡಿತಾ ಇರ್ತೀರಾ, ಎಲ್ಲಿವರೆಗೆ ಪಾಸ್ಟರ್ ಹೇಳೋದನ್ನು ಕರೆಕ್ಟಾಗಿ ಮಾಡ್ತಾ ಪರಿಪಾಲನೆ ನೀವು ಮಾಡ್ತಾ ಇರ್ತೀರಾ, ಅಲ್ಲಿವರೆಗೆ ದೇವರ ನೆರಳು ನಿಮ್ಮ ಮೇಲೆ ಇರುತ್ತೆ. ಅಲ್ಲಿವರೆಗೆ ದೇವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ತುಂಬಿಕೊಂಡು ಅವ್ರು ನಿಮ್ಮನ್ನು ಅಭಿವೃದ್ಧಿ ಪಡಿಸೋ ಹಾಗೆ ದೇವರು ಜೀವಮಾನ ಕಾಲವೆಲ್ಲ ಶುಭವು ಕೃಪೆಯು ನಿಮ್ಮನ್ನು ಸದಾಕಾಲ ಹಿಂಬಾಲಿಸಿಕೊಂಡು ಅದು ಬರೋ ಹಾಗೆ ಅವ್ರ ಕಾರ್ಯ ಮಾಡಿ ಬಿಟ್ಬಿಡ್ತಾರೆ. ದೇವರ ಪ್ರಸಂಗ ಕೇಳಬೇಕು. ಏನು ಪ್ರಸಂಗ ವಾಟ್ ಕೈಂಡ್ ಆಫ್ ಪ್ರೀಚ್ ಜೀಸಸ್ ಮಸ್ಟ್ ಹ್ಯಾವ್ ಬೀನ್ ಪ್ರೀಚ್ ಆನ್ ದಟ್ ಡೇ. ಏನು ಬಗ್ಗೆ ಪ್ರಸಂಗ ಮಾಡಿರ್ಬೋದು? ಅವ್ರು ಹೇಳ್ತಾರೆ, ಮಾತನಾಡಿದ್ದನ್ನು ಮುಗಿಸಿದ ಮೇಲೆ ಏನು ಮಾತಾಡಿದ್ರು ಪ್ರಕಾಶ್ ಅವರೇ? ಏನೋ ಗೊತ್ತಿಲ್ಲ, ಏನು ಮಾತಾಡಿರ್ಬೋದು, ಏನೋ ಒಂದು ಇಬ್ರು ಸರಿ, ಏನು ವಿಷಯದಲ್ಲಿ ಮಾತಾಡಿರ್ತಾರೆ? ಅಬ್ರಾಹ್ಮನ ಆಶೀರ್ವಾದ ಬಗ್ಗೆನೇ ಅವ್ರು ಮಾತಾಡಿರ್ತಾರೆ. ಅಬ್ರಾಹ್ಮನ ಆಶೀರ್ವಾದ, ನಿಮ್ಮ ಅಪ್ಪ ಅಂತ ಹೇಳ್ತಿರಲ್ಲ, ನಿಮ್ಮಪ್ಪ ಈ ಥರ ರೋಡಲ್ಲಿ ಇರಲಿಲ್ಲ ಕಣೋ, ನಿಮ್ಮಪ್ಪ ಈ ಥರ ಬೀಕ್ ಮಾಡಿಕೊಂಡು ಭಿಕ್ಷೆ ಬೇಡ್ಕೊಂಡು ಲಾಸ್ ಆಗಿ ಇರಲಿಲ್ಲ ಕಣೋ. ನಿಮ್ಮಪ್ಪ ಒಂದು ಕಾಲದಲ್ಲಿ ಚಿನ್ನ ಬೆಳ್ಳಿ ಬಂಗಾರದೊಂದಿಗೆ ನನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಎಲ್ಲ ಸಾವಿರನೇ ಕುರಿಗಳು, ಎಲ್ಲ 10,000 5,000 ಮರಿಗಳು ಒಂಟೆಗಳೇ ಅವನಿಗೆಲ್ಲ ಇಟ್ಟು ಅವನು ರಾಜಕುಮಾರ ಥರ ಇದ್ದ ಕಣ ನನಗೆ ಅಂತಾರೆ. ಇವತ್ತು ನೀವು ದೇವರಲ್ಲಿ ಇದ್ದೀನಿ ಅಂತೀರಾ, ನಿಮ್ಮ ಡ್ರೆಸ್ ಹೇಗಿದೆ ಇವತ್ತು, ನಿಮ್ಮ ಮಾತು ಹೇಗಿದೆ ಇವತ್ತು, ನಿಮ್ಮ ನಡವಳಿಕೆ ಹೇಗಿದೆ ಇವತ್ತು? ಚೇಂಜ್ ಆಗ್ತಾ ಇದೆಯಾ? ಅದು ಚೇಂಜ್ ಆಗಬೇಕು. ನಾನು ಇರೋದೆಲ್ಲ ಹಿಂಗೆ ಇರ್ತೀನಿ, ನಾನು ಚೇಂಜ್ ಆಗಲ್ಲ. ಅಪ್ಪ ಹಾಕಿದ ಆಲದ ಮರ ದಾಟಲ್ಲ, ಟ್ರೆಡಿಷನಲ್ ಇರಲ್ಲ, ದಾಟೋದಿಲ್ಲ, ನನ್ನ ವಿಧಾನಗಳನ್ನು ದಾಟೋದಿಲ್ಲ, ನನ್ನ ಸಂಪ್ರದಾಯಗಳನ್ನ ದಾಟಲ್ಲ ಅಂದರೆ ಅಲ್ಲೇ ಕುತ್ಕೋ ನೀನು. ದೇವ್ರು ಹೇಳ್ಬಿಡ್ದು ಏನು ಮಾಡೋಕ್ಕಾಗಲ್ಲ. ಯು ಮಸ್ಟ್ ಮೇಕ್ ಎ ಚೇಂಜ್. ಯು ಮಸ್ಟ್ ಡೂ ಸಮಥಿಂಗ್ ವಿಚ್ ಯು ನೆವರ್ ಡನ್ ಬಿಫೋರ್ ಇನ್ ಯರ್ ಲೈಫ್. ಇದುವರೆಗೆ ನೀನು ಮಾಡದೇ ಇರೋ ಒಂದು ಕೆಲಸನ ಕಿರಣ್ ಅವರೇ ನೀನು ಮಾಡೋಕ್ಕೆ ಆರಂಭ ಆಗಬೇಕು. ಸಂಪ್ರದಾಯಗಳನ್ನ ದಾಟಬೇಕು, ಬಾರ್ಡರ್ಸ್ಗಳನ್ನ ತೆಗಿಬೇಕು. ದೇವ್ರೆ ಇದೆಲ್ಲ ಬಿಟ್ಟು ಬರ್ತೀನಪ್ಪ, ನಿಮಗಾಗಿ ನಾನು ಬರ್ತೀನಿ. ಭಾರತೀಯರೇ, ಯಾವಾಗ ಅದನ್ನು ಬಿಟ್ಟು ಹೊರಗಡೆ ಬರೋಕ್ಕೆ ಹೋಗ್ತೀರಾ, ಆಗ ದೇವ್ರು ಹೇಳ್ತಾರೆ, ಅವ್ರು ಒಂದು ಸ್ಟೆಪ್ ಹೊರಗಡೆ ಇಕ್ತಾರೆ. ಪರವಾಗಿಲ್ಲ, ನನ್ನ ಮಗ ಆ್ಯಂಡ್ರೂ ಸ್ಟೆಪ್ ತೊಗೊಂಡಾನೆ, ನಾನು ಒಂದು ಸತ್ಯರಾಜ್ಗೆ ಇಡ್ತೀನಿ ಅಂತ ದೇವ್ರು ಏನು ಮಾಡ್ತಾರೆ, ನಿಮ್ಗೊಂದು ಸ್ಟೆಪ್ ತೊಗೊಳ್ತಾರಲ್ಲಿ. ನೀವೇನೂ ತೊಗೊಳ್ದೆ ಇವತ್ತು ವಾಕ್ಯ ಕೇಳ್ಬಿಟ್ಟು ನಾಳೆಯಿಂದ ಕೂತ್ಕೊಂಡು ಪಿಕ್ಚರ್ ನೋಡಿಕೊಂಡು ಧಾರಾವಾಹಿಗಳು ನೋಡ್ಕೊಂಡು ಚೆನ್ನಾಗಿ ಕೂತ್ಕೊಂಡ್ರೆ ಎಲ್ಲಿಂದ ಉದ್ಧಾರ ಆಗ್ತೀರಾ? ಮನೆ ಹೆಂಗೆ ಉದ್ಧಾರ ಆಗುತ್ತೆ? ಆ ಭಕ್ತಿ ಇರಬೇಕು, ಆ ಭಯ ಇರಬೇಕು. ಅಪ್ಪ ಇಲ್ಲಿ ಓಡಾಡ್ತಿದ್ದಾರೆ, ಅಪ್ಪನ ರಕ್ತ ಇದೆ, ಅಪ್ಪನ ಪ್ರಸನ್ನತೆ ಇದೆ, ಅಪ್ಪ ಸ್ತೋತ್ರಪ್ಪ, ದೇವ್ರ ಮಹಿಮೆ ಅಪ್ಪ, ಆ ದೇವ್ರಿಗೆ ಶಕ್ತಿ ಆಗಬೇಕು, ಒಡಂಬಡಿಕೆ ಆಶೀರ್ವಾದ ಕೊಡಪ್ಪ, ಬಿಡುಗಡೆ ಮಾಡುತ್ತೆ. ನೀವು ಕೇಳಬೇಕು, ಯೇಸುವಿನ ಒಡಂಬಡಿಕೆ ನನ್ನ ಮನೆ ಮೇಲೆ ಬರಲಿ ಅಪ್ಪ. ಯೇಸುವಿನ ಒಡಂಬಡಿಕೆ ಯಾವುದು? ಕೀರ್ತನೆ 91, ಪರಮಾತ್ಮನ ಮೊರೆ ಹೊಕ್ಕಿರೋನು ಸರ್ವಶಕ್ತನ ನೆರಳಲ್ಲಿ ಸುರಕ್ಷಿತನಾಗಿರ್ತಾನೆ. ಅಲ್ಲಿ ಬಂದ್ಬಿಡ್ತೀರ ನೀವು. ಅವನು ವಸ್ತುಗಳು ಕದ್ದ, ಬಟ್ಟೆಗಳು ಕದ್ದ, ಮನೆಗಳು ಕದ್ದ, ನನ್ನ ಮಾನ ತೆಗೆದ, ಎಲ್ಲ ತೆಗೆದ. ಆದ ನನ್ನೊಳಗಿದ್ದಂಥ ನಂಬಿಕೆ ಅವನ ಕೈ ತೆಗೆಯಕ್ಕಾಗಲಿಲ್ಲ. ಕಾರಣ ನಾನು ದೇವರೊಂದಿಗೆ ಒಡಂಬಡಿಕೆ ಮಾಡಿದ್ದೇನೆ. ಯೋಬನ ಜೀವನದಲ್ಲಿ ಅವನ 10 ಮಕ್ಕಳು ಸತ್ತು ಹೋದ್ರು, ಅವನ ಆಸ್ತಿಗಳು ಹೋಯ್ತು, ಅವನ ಆರೋಗ್ಯ ಹೋಯ್ತು, ಅವನ ಹೆಂಡತಿ ಮನೆ ಬಿಟ್ಟು ಹೋದ್ಲು. ಎಲ್ಲ ಹೋದ್ರು ಕೂಡ ಯೋಬು ದೇವ್ರ ಮೇಲೆ ಇಟ್ಟಂತ ವಿಶ್ವಾಸ ಬಿಡಲಿಲ್ಲ. ಲೈಫ್ ಈಸ್ ಎ ಚಾಲೆಂಜ್, ಯು ಹ್ಯಾವ್ ಟು ಫೇಸ್ ಇಟ್. ಪ್ರಾಬ್ಲಮ್ಸ್ ವಿಲ್ ಕಮ್ ಆ್ಯಂಡ್ ಗೋ. Problems will come and go, but you have to face those problem challenges. Bury it with your success. Bury it with your success. Kill it with your smile ಅಂತ ಹೇಳುತ್ತೆ. ಆಗ ನಗು ಮುಗುಳ್ನಗೆಯೊಂದಿಗೇನೆ ಸಮಸ್ಯೆಗಳನ್ನ ಎದುರಿಸಬೇಕು. ಅಯ್ಯೋ ಇದೆಲ್ಲ ಕಷ್ಟ. ಹೌದು ರೀ, ಕಷ್ಟ ಇಲ್ದಾರೆ ಯಾರು ಇದ್ದಾರೆ? ಎಲ್ರಿಗೂ ಕಷ್ಟ ಇದೆ. ಒಂದು ರೋಸಾ ಹೂವು ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ರೀ? ಅದಕ್ಕೆ ಎಲ್ಲ ಮುಳ್ಳುಗಳನ್ನ ದಾಟ್ಕೊಂಡು ಹೊರಗಡೆ ಬರುತ್ತೀರಿ. ಅದನ್ನ ಬಂದು ಹೋಗಿ ಆ ದೇವರ ಕುಮಟಕ್ಕೆ, ಆ ರಾಜನ ಕುಮಟಕ್ಕೆ, ಆ ರಾಜನ ತಲೆ ಮೇಲೆ ಹೋಗಿ ರಾರಾಜಿಸುತ್ತೆ. ದೇವೇ ನನಗೊಂದು ದಿನ ಕೊಟ್ಟೆ, ಇದೋಪ್ಪ ನಿನಗೆ ಮಹಿಮೆ ಅಪ್ಪ. ಒಂದು ಹೂವಿನ ದಿನ, ಒಂದು ಹೂವಿನ ಆಯುಷ್ಕಾಲ 1 ದಿನ. ಒಬ್ಬ ಮನುಷ್ಯನ ಆಯುಷ್ಕಾಲ 100 ವರ್ಷ. ಒಂದು ಹೂವಿನ ದಿನ ಆಯುಷ್ಕಾಲ ಒಂದೇ 1 ದಿನ. ಬೆಳಿಗ್ಗೆ ಅರಳಿ ಸಾಯಂಕಾಲಕ್ಕೆ ಕೊರಡೇರವ್ರೆ ದೇವಾಲಯದಲ್ಲಿ ಹೋಗಿ ದೇವ್ರ ತಲೆ ಮೇಲೆ ಕೂತ್ಕೊಂಡು ನಾನು ಬಂದಿದ್ದೀನಪ್ಪ, ನಿನ್ನ ಮಹಿಮೆ ಪಡಿಸ್ತೀನಿ ಅಂತ ಹೇಳೋದು. ನೀವು ಬಂದಿದ್ದೀರಾ? 100 ವರ್ಷ ಇದೆಯಲ್ಲ, 100 ವರ್ಷದಲ್ಲಿ ಏನು ಮಾಡಿದ್ದೀರಾ? 2 ವರ್ಷ ಬರಲೇ ಇಲ್ಲ, 3 ವರ್ಷ ಫಿಟ್ಟಿಂಗ್ ಕೊಡ್ರಿ, 4 ವರ್ಷ ಪ್ರೇಯರ್ ಮಾಡಲಿಲ್ಲ. ಹೆಂಗೆ ಉದ್ಧಾರ ಆಗ್ತೀರ ನೀವು? ನನ್ನ ಪ್ರಿಯ ಮಕ್ಕಳು, ಅಷ್ಟು ಮುಳ್ಳುಗಳನ್ನ ದಾಟ್ಕೊಂಡು ಹೊರಗಡೆ ಬರುತ್ತೆ. ಕಂಗೊಳಿಸೋ ಹೂವಾಗಿ, ಕಲರ್ಫುಲ್ ಆಗಿ, 10 ಜನ ಮೆಚ್ಚೋ ಹಾಗೆ ಹೂವು ಬರುತ್ತೆ ಅದು. ಅದಕ್ಕೆ ಅಪ್ಪ ಹೇಳ್ತಾರೆ, ಅಡವಿಯಲ್ಲಿ ಬೆಳೆಯುವ ಹೂಗಳನ್ನ ನೋಡಿ, ಅವು ಬಿತ್ತುವುದಿಲ್ಲ, ನೂಲುವುದಿಲ್ಲ, ಆದಾಗ್ಯೂ ದೇವರು ಅವುಗಳ ಅಲಂಕಾರ ಕೊಡ್ತಾರೆ. ಆ ಹೂಗಳಿಗಿಂತ, ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಯು ಆರ್ ಮೋರ್ ಪ್ರಿಷಿಯಸ್ ದೆನ್ ದೋಸ್ ಸ್ಪ್ಯಾರೋಸ್. ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮನ್ನು ಎಲ್ಲ ವಿಷಯದಲ್ಲಿ ದೇವರು ಘನವಾಗಿ ಮೇಲೆತ್ತಾರೆ. ಫೆಬ್ರವರಿ ತಿಂಗಳು, ಜನವರಿ ತಿಂಗಳು ಯಾವುದೆಲ್ಲ ಸಕ್ಸಸ್ ಆಗಿಲ್ಲ, ಯಾವುದೇ ಕೆಲಸಗಳು ಆಗಿಲ್ಲ, ಮಕ್ಕಳೇ ಮಗನೇ ಬ್ಲೂ ಶರ್ಟ್ ಹಾಕೊಂಡ್ ಬಂದಿದ್ದೀರಾ, ಎಲ್ಲ ಕೆಲಸ ನಿಂಗೆ ಸಕ್ಸಸ್ ಆಗತ್ತೆ. ನಿಮ್ಮ ಕೈ ಇಡೋ ಕೆಲಸಗಳು ಸಕ್ಸಸ್ ಆಗತ್ತೆ.
ದೇವ್ರು ಬ್ಲೆಸ್ಸಿಂಗ್ ಮಾಡ್ತಾರೆ. ಅಮ್ಮಮಾರೇ ಕರ್ತನ ಕೈಗಳನ್ನ ಬ್ಲೆಸ್ ಮಾಡಕ್ಕೆ ಹೋಗ್ತಾರೆ. ಶುಭ ಕಾರ್ಯಗಳು ಈ ವರ್ಷದಲ್ಲಿ, ಈ ತಿಂಗಳಲ್ಲಿ ಆರಂಭ ಆಗತ್ತೆ. Hallelujah. ಅವ್ರ ಆರಂಭ ಆಗ್ಬೇಕಾದ್ರೆ ನೀವು ಕರ್ತನಿಗೆ ಒಪ್ಪಿಸ್ಕೊಡು. ಅದಕ್ಕೆ ಅಪ್ಪ ಹೇಳ್ತಾರೆ, ಅವನು ರಾತ್ರಿಯೆಲ್ಲ ನಾವು ಪ್ರಯಾಸ ಪಟ್ಟು ನಿನ್ನ ಮಾತಿನ ಮೇಲೆ ಬಲೆಗಳನ್ನ ಹಾಕ್ತೇನೆ. ನನ್ನ ಮಕ್ಕಳು ಯಕ್ಷ ಹೇಳ್ತಾರೆ, ಹಾಕಿದ ಮೇಲೆ ಹೇಳಿ, ಬಲೆಗಳನ್ನ ಹಾಕಿದ ಮೇಲೆ, ಬಲೆಗಳನ್ನು ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ರಾಶಿಯಾಗಿ ಸಿಕ್ಕಿಕೊಂಡು ಅವನ ಬಲೆಯು ಹರಿದು ಹೋಗುವ ಆಯ್ತು. ಹಾಗೆ ಆಯ್ತು. ನೋಡದ ದೇವ್ರು ಕೊಡೋ ಬ್ಲೆಸ್ಸಿಂಗ್ ಹೆಂಗಿದೆ, ಕಿತ್ಕೊಂಡು ಕೊಡ್ತಾರೆ ಆಶೀರ್ವಾದ, ಕಿತ್ಕೊಂಡು ಹೋಗುತ್ತೆ ಬ್ಲೆಸ್ಸಿಂಗು. ನನ್ನ ಪ್ರಿಯ ಮಕ್ಕಳೇ, ಕರ್ತನಿಗೆ ನೀವು ಬೀಜ ಬಿತ್ತುತ್ತೀರಾ, ಆ ಬೀಜ ಬಿತ್ತಬೇಕಾದ್ರೆ ಅದಲ್ಲಿ ಎಲ್ಲೂ ನಷ್ಟ ಆಗೋದೇ ಇಲ್ಲ. ದೇವರು ಬ್ಲೆಸ್ ಮಾಡೋಕ್ಕೆ ಹೋಗ್ತಾರೆ. ಅದ್ಭುತವಾದ ಕಾರ್ಯ, ಅದ್ಭುತವಾದ ಕಾರ್ಯ ದೇವರು ನಡೆಸಿ ಕೊಡ್ತಾರೆ. ಈ ಫೆಬ್ರವರಿ ತಿಂಗಳು 4ನೇ ತಾರೀಕಿಗೆ ಒಂದು ತಾಯಿ, ಅಪ್ಪ ಈ ತಿಂಗಳು 16ನೇ ತಾರೀಕು ನನ್ನ ಕೋರ್ಟ್ ಕೇಸ್ ಇದೆಯಪ್ಪ, ಆ ಕೇಸ್ ಸಕ್ಸಸ್ ಆಗಬೇಕು, ಅದಕ್ಕೆ ನಾನು ತೀರ್ಮಾನ ಮಾಡಿ ಬೀಜ ಬಿತ್ತುತ್ತಾ ಇದ್ದೀನಪ್ಪ. ಎಷ್ಟೋ ಲಕ್ಷ ಹೋಗಿದೆ ಕೇಸಿಂದ, ಅದು ಒಂದೂ ಆಗಿಲ್ಲ, ಆದರೆ ನಿಮ್ಮ ಮಾತಿನ ಮೇಲೆ ನಾನು ಹಾಕ್ತೀನಿ ಅಂತೇಳಿ ಹಾಕಿ ಆ ಬೀಜ ಬಿತ್ತಿದ್ಲು. 16ನೇ ತಾರೀಕು ಕೇಸು ಕ್ಲಿಯರ್ ಆಗಿ ಅವ್ರ ಕಡೆನೇ ಕೇಸು ಸಕ್ಸಸ್ ಆಗಿ ಹೊರಟೋಯ್ತು. ಯಾವಾಗ ನೀವು ಸನ್ಮಾನ ಮಾಡ್ತೀರಾ, ಕರ್ತ ನಿಮ್ಮನ್ನ ಸನ್ಮಾನ ಮಾಡ್ತಾರೆ. ಈ ಮಾರ್ಚ್ ತಿಂಗಳು ಕಾಲಿಟ್ಟಿದ್ದೀರಾ, ನಾನು ಎಕ್ಸಾಮ್ ಪಾಸ್ ಆಗ್ತೀನಾ, ನಾನು ಚೆನ್ನಾಗಿ ಓದ್ತೀನಾ, ನಾನು ಫಸ್ಟ್ ರ್ಯಾಂಕಲ್ಲಿ ಬರ್ತೀನಾ, 90 ಎಬೋವ್ ಬರುತ್ತಾ, ಹೆದರಬೇಡಿ ಮಕ್ಕಳೇ. ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾನೆ, ಒಂದೊಂದು ವಿದ್ಯಾರ್ಥಿಗಳಿಗೆ ದೇವರು ಆಶೀರ್ವಾದ ತರ್ತಾರೆ, ಒಂದೊಂದು ವಿದ್ಯಾರ್ಥಿಗಳ ಮೇಲೆ ದೇವರು ಜ್ಞಾನ ತರ್ತಾರೆ, ಒಂದೊಂದು ವಿದ್ಯಾರ್ಥಿಗಳಿಗೆ ಆಶೀರ್ವಾದ ತರ್ತಾರೆ, ಒಂದೊಂದು ವಿದ್ಯಾರ್ಥಿಗಳಿಗೆ ಯಾವುದೆಲ್ಲ ತಲೆಯೊಳಗೆ ಹೋಗ್ಲಿಲ್ಲ ಅಂತೇಳಿ ಮೆಮೊರಿ ಪವರ್ ವೀಕ್ ಅಂತೀರಾ, ಆ ಮೆಮೊರಿ ಪವರ್ ಇನ್ಕ್ರೀಸ್ ಮಾಡ್ತಾರೆ. ಎಲ್ಲ ಎಕ್ಸಾಮ್ ಬೈಗಳು ಬಿಟ್ಟು ಹೋಗುತ್ತೆ, ಎಲ್ಲ ಪೇಪರ್ಗಳು ಬಿಟ್ಟು ಹೋಗುತ್ತೆ, ಸಬ್ಜೆಕ್ಟ್ ಬೈಗಳು ಬಿಟ್ಟು ಹೋಗುತ್ತೆ. ಮಗಳೇ ಭಯ ಪಡ್ಬೇಡ, ನಿನ್ನ ಎಕ್ಸಾಮ್ನ ದೇವರು ಬ್ಲೆಸ್ ಮಾಡ್ತಾರೆ, ಎಲ್ಲ ಪೇಪರ್ ಈಸಿ ಆಗುತ್ತೆ, ಎಲ್ಲದರಲ್ಲಿ ಸಕ್ಸಸ್ ಆಗ್ತೀರಿ, ನೀನು ದೇವರನ್ನ ಅಭಿವೃದ್ಧಿ ಪಡಿಸ್ತಾರೆ. ಇದುವರೆಗೆ ಬರದೇ ಇರೋ ಮೆಮೊರಿ ಪವರ್ನ ಇನ್ನು ದೇವರು ಇನ್ಕ್ರೀಸ್ ಮಾಡ್ತಾರೆ. ಯು ವಿಲ್ ಗೋನ್ ಟು ಎಕ್ಸೆಲ್ ಇನ್ ಎವ್ರಿ ಪಾರ್ಟ್ ಆಫ್ ಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್. ನಿಮ್ಮ ಕೆಲಸಗಳು ಶುದ್ಧಿ ಆಗುತ್ತೆ, ನಿನ್ನ ವಿದ್ಯಾಭ್ಯಾಸ ಸುಮಧುರವಾಗಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ನೀನು ಆಲಯಕ್ಕೆ ಬಂದು ಕರ್ತನ ನಿನ್ನ ಮಹಿಮೆ ಪಡಿಸ್ತೀಯ. ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೀವನದಲ್ಲಿ ಯಾವ್ದು ಆಗ್ಲಿಲ್ಲ ಅಂತ ಹೇಳಿದ್ದೀರಾ, ಪೇತ್ರ ಸೂಸೈಡ್ ಮಾಡ್ಕೊಳಕ್ ಹೋಗ್ಬಿಟ್ಟ, ಇನ್ ಬೇಡ, ದೋಣಿ ಬೇಡ, ಬೋಟ್ ಬೇಡ, ಬಲೆ ಬೇಡ, ಹೋಗ್ಬಿಡಣ, ಅವ್ನು ಹೋಗ್ಬಿಡಣ ಅಂತ ಹೇಳ್ಬೇಕಾದ್ರೆ, ಅಪ್ಪ ಇದೋ ಬಂದ್ಬಿಡ ಮಗ, ನಾ ಬಂದಿದ್ದೀನಿ, ಯಾಕೆ ಹೋಗ್ತೀಯ, ಎಲ್ಲಿ ಹೋಗ್ತೀಯ, ಎಲ್ಲಿ ಹೋಗ್ಬೇಡ, ನಿನ್ಗೆ ಕವನೆಂಟ್ ಬಗ್ಗೆ ಹೇಳ್ಕೊಡಕ್ ಬಂದಿದ್ದೀನಿ. ವಾಟ್ ಇಸ್ ದ ಕವನೆಂಟ್ ಆಫ್ ಅಬ್ರಾಮ್ನ ಘನಪಡಿಸ್ತಾ, ಸಾಲೆ ಮರಸ ಬಂದಾಗ ತನ್ನ ಎಲ್ಲ ಸೊತ್ತಿನಿಂದ ದೇವ್ರನ್ನ 10ನೇ ಒಂದು ಭಾಗನ ಕರ್ತನಿಗೆ ಘನಪಡಿಸ್ತಾ, ಅದಕ್ಕೆ ದೇವ್ರನ್ನ ಘನಪಡಿಸಿದ್ರು. ಆಗ ಪೇತ್ರ ಏನು ಮಾಡ್ದ, ದೇವರಿಗೆ ತನ್ನ ಉತ್ತಮವಾದ ದೋಣಿಯನ್ನು ಏನು ಮಾಡ್ದ, ಪೇತ್ರ ಏಸಪ್ಪಗೆ ಆ ದೋಣಿಯನ್ನು ಕೊಟ್ಟ. ಅಪ್ಪ ನನ್ನ ಹತ್ರ ಏನೂ ಇಲ್ಲಪ್ಪ, ನನ್ನ ಹತ್ರ ಇರೋದು ಇದೊಂದೇ ಒಂದು ದೋಣಿ ಅಪ್ಪ, ಈ ದೋಣಿ ನಿನ್ನ ಕೈಲಿ ಕೊಡ್ತೀನಪ್ಪ, ಈ ದೋಣಿ ನಿನ್ನ ಆಶೀರ್ವಾದ ಮಾಡು, ಈ ದೋಣಿ ಒಳಗೆ ಇದ್ದವರೆಗೂ ನಾನು ಬೆರಿಗೈಲಿ ಹೋಗಿ ಬೆರಿಗೈಲಿ ಬರ್ತಿದ್ದೀನಪ್ಪ, ಆದರೆ ಇವತ್ತು ನನ್ನನ್ನು ನೀನು ಆಶೀರ್ವಾದ ಮಾಡು, ಅಭಿವೃದ್ಧಿ ಪಡಿಸಂತ ಯಾವಾಗ ನೀವು ಅರ್ಪಣೆ ಮಾಡಿಕೊಡ್ತೀರಾ, ಅಲ್ಲಿಂದ ನಿಮ್ಮ ಜೀವನ ಎಲ್ಲದಲ್ಲೂ ವೃದ್ಧಿಯಾಗಿ ಅವರು ಆಶೀರ್ವಾದ ಮಾಡ್ತಾರೆ. ಇದೀರಾ? ಮಾರ್ಚ್ ತಿಂಗಳ ಜನಕ್ಕೆ ಆಶೀರ್ವಾದ ಬೇಕು. ಇವತ್ತು ಒಂದು ಆರ್ಭಟ ಇಲ್ಲ, ಒಂದು ಅಲೆಲುಯ್ಯ ಇಲ್ಲ, 3 ಬಾರಿ ಜೋರಾಗಿ ಅಲೆಲುಯ್ಯ. ಆಗ ಈ ಮಾರ್ಚ್ ತಿಂಗಳಲ್ಲಿ ದೇವರು ನಿಮಗೆ ಉತ್ತಮವಾದ ಕಾರ್ಯಗಳನ್ನ ಮಾಡಕ್ಕೆ ಹೋಗ್ತಾರೆ. ಹೊಸ ವ್ಯಾಪಾರಗಳಿಗೆ ಕೈ ಹಾಕ್ತೀರಾ, ಹೊಸ ಅಭಿವೃದ್ಧಿ ಆದ ಕಾರ್ಯಗಳಿಗೆ ಕೈ ಹಾಕ್ತೀರಾ. ದೇವರು ನಿಮ್ಮ ಕೈಗಳಲ್ಲಿ ವೃದ್ಧಿ ಮಾಡಿ ಅವರ ಆಶೀರ್ವಾದ ಮಾಡೋ ಹಾಗೆ ಅವರು ನಿಮ್ಮನ್ನು ವೃದ್ಧಿಪಡಿಸ್ತಾರೆ. ಉತ್ತಮವಾದ ಕಾರ್ಯಗಳನ್ನ ದೇವರು ವೃದ್ಧಿಪಡಿಸಿ ಅವರ ಆಶೀರ್ವಾದ ಮಾಡ್ತಾರೆ. ಅವರ ಕೈ ಕೆಲಸಗಳನ್ನ ನೀವು ಯಾವಾಗ ಕೇಳಕ್ಕೆ ಆರಂಭ ಮಾಡ್ತೀರಾ, ನಿಮ್ಮ ಕಾರ್ಯಗಳು ಸಫಲ ಆಗತ್ತೆ, ನಿಮ್ಮ ಕಾರ್ಯಗಳು ಸಫಲ ಆಗುತ್ತೆ. ನಾನು ಹೇಳ್ತೇನೆ, ಇವತ್ತಿಂದ ನೀವು ಮಾಡೋ ಎಲ್ಲ ಕೆಲಸಗಳು ಆತ ವೃದ್ಧಿ ಮಾಡ್ತಾನೆ. ಲಿಸನ್ ಮಾಡಿ, ವಾಕ್ಯ ಕೇಳಿ, ಇವತ್ತು ಕೂತ್ಕೊಂಡು ಗಂಭೀರವಾಗಿರಿ, ಉಡಾಫೆ ಮಾಡಬೇಡಿ, ಸೋಮಾರಿತನ ಮಾಡಬೇಡಿ. ಡೋಂಟ್ ಬಿ ಎವರ್ ಲೇಸಿ, ಡೋಂಟ್ ನೆಗ್ಲೆಕ್ಟ್ ದ ವರ್ಡ್ ಆಫ್ ಗಾಡ್, ಡೋಂಟ್ ನೆಗ್ಲೆಕ್ಟ್ ದ ಮ್ಯಾನ್ ಆಫ್ ಗಾಡ್, ಡೋಂಟ್ ನೆಗ್ಲೆಕ್ಟ್ ದ ಪ್ರಾಫೆಸಿ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯನ ತಿರಸ್ಕಾರ ಮಾಡಬೇಡಿ, ಅದನ್ನು ನಂಬಿ, ಪ್ರವಾದಿಗಳ ನಂಬಿರಿ, ಆಗ ನೀವು ಸಾರ್ಥಕ ಆಗ್ತಿರಂತ ವಾಕ್ಯ ಹೇಳುತ್ತೆ. ವೆನ್ ಯು ಪೇ ಎ ಪ್ರೈಸ್, ಗಾಡ್ ವಿಲ್ ಗೋನ್ ಟು ಇನ್ಕ್ರೀಸ್ ಯು. ಅವನು ಪೇ ಮಾಡ್ದ, ಒಡಂಬಡಿಕೆ ಕೇಳ್ಬಿಡ, ಚೆನ್ನಾಗಿದೆ ವಾಕ್ಯ ಅಂತ ಹೇಳಿ ಹೋಗಲಿಲ್ಲ, ಆ ದೋಣಿ ಕೊಟ್ಟ, ದೋಣಿ ಜೊತೆಗೆ ಏಸನ ಕರ್ಕೊಂಡು ಹೋದ. ಜಯಲಕ್ಷ್ಮಿ ಅವರೇ, ದೋಣಿನ ಜೊತೆ ಕರ್ಕೊಂಡು ಹೋದ. ಆಗ ಅಲ್ಲಿವರೆಗೂ ರಚಿತವರೇ, ಒಡಂಬಡಿಕೆ ಇಲ್ದಿರೋವರೆಗೂ ಅವನು ಒಬ್ಬನೇ ಪ್ರಯಾಣ ಮಾಡ್ತಿದ್ದ. ಈಗ ಒಡಂಬಡಿಕೆ ಬಂದಿದ್ದ ತಕ್ಷಣ ಅವನ ಜೊತೆ ಯಾರು ಪ್ರಯಾಣ ಮಾಡ್ತಾ ಇದ್ದಾರೆ?
ಯೇಸು ಬಂದ್ರೆ ಅಲ್ಲಿ ಆಶಯದ ಆರಂಭ ಆಗತ್ತೆ. ಯೇಸು ಬಂದ ತಕ್ಷಣ ಎಲ್ಲ ಉರಿದೇ ಇರೋ ಬಲ್ಬ್ಗಳು, ಉರಿದೇ ಇರೋ ಟ್ಯೂಬ್ಲೈಟ್ಗಳು ಎಲ್ಲ ಆನ್ ಆಗತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲ ಆನ್ ಆಗತ್ತೆ, ಎಲ್ಲ ಕಾರ್ಯ ಆಗುತ್ತೆ. ಯಾಕಂದ್ರೆ ಒಡಂಬಡಿಕೆ ಆದಿ ಸಂಪೂತನು, ಒಡಂಬಡಿಕೆ ಮೂಲ ಕರ್ತನು, ಒಡಂಬಡಿಕೆನ ನೆರವೇರಿಸೋನ ಆತನಾಗಿದ್ದಾನೆ. ಇವತ್ತು ಕರ್ತನು ಈ ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಕೈಗಳನ್ನು ಆಶೀರ್ವಾದ ಮಾಡಿ ಮಾರ್ಚ್ ತಿಂಗಳಲ್ಲಿ ಏನೆಲ್ಲ ಕೇಳಕ್ಕೆ ಹೋಗ್ತೀರಾ ಆ ಕಾರ್ಯಗಳೆಲ್ಲ 100%, 101% ಅದು ನೆರವೇರೋ ಹಾಗೆ ಅಪ್ಪ ಮಾಡಕ್ಕೆ ಹೋಗ್ತಾರೆ. ಭಯಪಡಬೇಡಿ, ದೇವರೆಲ್ಲ ಕೆಲಸ ಆಶೀರ್ವಾದ ಮಾಡಕ್ಕೆ ಹೋಗ್ತಾರೆ.